ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. 12ನೇ ಶತಮಾನದಲ್ಲಿ ನಡೆದಂತಹ ಕಲ್ಯಾಣ ಕ್ರಾಂತಿಗೆ ಮನಸೋತು ಕನ್ನಡ ನಾಡಿನವರಲ್ಲದೇನೆ ಅನೇಕ ಕನ್ನಡೇತರ ಶಿವಶರಣರು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಅಂದಿನ ಶರಣ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅವರಲ್ಲಿ ತೆಲುಗು ಮಸಣೇಶ, ಮಾದರ ಚೆನ್ನಯ್ಯನವರು, ಬಂತಾದೇವಿ, ಕಾಶ್ಮೀರ ನಗರದ ಮಹಾದೇವ ಭೂಪಾಲ ಹೀಗೆ ಮುಂತಾದವರು ಕೂಡ ನಮ್ಮ ಕನ್ನಡ ನಾಡಿಗೆ ಆಗಮಿಸಿದ್ರು. ಇವರುಗಳಲ್ಲಿ ಆದಯ್ಯ ಶಿವಶರಣರು ಬಹಳ ಪ್ರಮುಖರು, ಶ್ರೇಷ್ಠ ವಚನಕಾರರು. ಹರಿಹರ ಕವಿಯು ಆದಯ್ಯನವರ ಜೀವನ ಚರಿತ್ರೆಯನ್ನು ಆದಯ್ಯನ ರಗಳೆಯಲ್ಲಿ ರಸವತ್ತಾಗಿ ಹೇಳಿದ್ದಾರೆ. ರಾಘವಾಂಕನ ಸೋಮನಾಥ ಚರಿತ್ರೆಯ ಕೃತಿಯಲ್ಲಿ ಆದಯ್ಯನವರ ಭಕ್ತಿ ಶ್ರದ್ಧೆಯನ್ನ ಸೊಗಸಾಗಿ ವಿವರಿಸಲಾಗಿದೆ. ಆದಯ್ಯನವರು ಮೂಲತಃ ಸೌರಾಷ್ಟ್ರದವರು, ಅಂದರೆ ಇಂದಿನ ಗುಜರಾತ್ ರಾಜ್ಯಕ್ಕೆ ಸೇರಿದವರು. ಇವರ ಜನ್ಮಸ್ಥಳ ಗುಜರಾತಿನ ದ್ವಾರಕ ನಗರ. ಘೋರದತ್ತ ಮತ್ತು ಪುಣ್ಯವತಿಯವರ ಮಗ. ಇವರ ವಂಶವೃತ್ತಿ ವ್ಯಾಪಾರ. ಬನಿಯ ಅಥವಾ ಬಣಜಿಗರಾದ ಇವರು ಊರಿಂದ ಊರಿಗೆ ವಲಸೆ ಹೋಗ್ತಾ ವ್ಯಾಪಾರ ಮಾಡತಕ್ಕಂತಹ ಒಂದು ಕಾಯಕವನ್ನ ಮಾಡ್ತಾ ಇರ್ತಾರೆ. ಹೀಗೆ ವ್ಯಾಪಾರವನ್ನ ಮಾಡುವಂತಹ ಉದ್ದೇಶದಿಂದ ಆದಯ್ಯನವರು ಪುಲಿಗೆರೆಗೆ, ಅಂದರೆ ಇಂದಿನ ಲಕ್ಷ್ಮೀಶ್ವರಕ್ಕೆ ಬಂದು ತಮ್ಮ ವ್ಯಾಪಾರ ವಹಿವಾಟನ್ನ ಆರಂಭಿಸ್ತಾರೆ. ಆಗ ಅಲ್ಲಿ ಸುರುಹೊನ್ನೆ ಪಾರೀಶ ಶೆಟ್ಟಿಯವರ ಮಗಳು ಪದ್ಮಾವತಿ ಎಂಬ ಜೈನ ಕನ್ಯೆಯ ಪರಿಚಯ ಆಗುತ್ತೆ. ಆಕೆಯನ್ನು ಪ್ರೀತಿಸಿ ಮದುವೆ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾರೆ. ಈ ಮದುವೆಗೆ ಪದ್ಮಾವತಿಯ ತಂದೆ ಒಪ್ಪದಿದ್ದಾಗ ಅವರು ವಾದಕ್ಕೆ ನಿಂತು ಸೌರಾಷ್ಟ್ರದಿಂದ ಸೋಮೇಶ್ವರನನ್ನ ತಂದು ಪುಲಿಗೆರೆಯ ಸುರಹೊನ್ನೆಯ ಬಸದಿಯಲ್ಲಿ ಸ್ಥಾಪಿಸಿ ತಾನೊಬ್ಬ ನಿಜ ಶಿವಭಕ್ತ ಅಂತ ತೋರಿಸ್ತಾರೆ. ಈ ಕತೆ ಆ ಒಂದು ಪ್ರದೇಶದಲ್ಲಿ ಇಂದಿಗೂ ಕೂಡ ಜನಜನಿತವಾಗಿದೆ. ತನ್ನ ವ್ಯವಹಾರದಲ್ಲಿ ಮುಳುಗು ಹೋಗಿದ್ದಂತಹ ಆದಯ್ಯನವರಿಗೆ ಆಧ್ಯಾತ್ಮಿಕ ಜೀವನ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಆದರೆ ಒಂದೊಮ್ಮೆ ಆದಯ್ಯನವರು ವ್ಯಾಪಾರಕ್ಕಾಗಿ ಕಳಚೂರ್ಯರ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಶಿವಶರಣರ ಸಂಪರ್ಕದಿಂದ ಆಕರ್ಷಿತರಾಗ್ತಾರೆ. ಶರಣರ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿ ತಾವು ಕೂಡ ಶರಣರ ಆಗಬೇಕು ಅನ್ನುವ ಉತ್ಕಟವಾದ ಬಯಕೆಯಿಂದ ಅವರು ಅಲ್ಲಿ ಕೆಲ ಕಾಲ ನಿಲ್ತಾರೆ. ಬಸವಣ್ಣನವರಿಂದ, ಅಲ್ಲಿನ ಶರಣರಿಂದ ಲಿಂಗದ ಮಹಿಮೆ ಮತ್ತು ತತ್ವವನ್ನ ತಿಳಿದುಕೊಂಡು ಲಿಂಗಾಯತ ಧರ್ಮವನ್ನ ಸ್ವೀಕರಿಸ್ತಾರೆ. ಅನುಭಾವಿ ಆದಯ್ಯನವರು ತಮ್ಮ ವಚನಗಳಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಎಂಬ ಅಂಕಿತವನ್ನ ಬಳಸಿಕೊಂಡು, ಇನ್ನು ಕೆಲವು ವಚನಗಳಲ್ಲಿ ಮಲ್ಲಿಕಾರ್ಜುನ ಎನ್ನುವ ಅಂಕಿತವನ್ನು ಕೂಡ ಬಳಸಿಕೊಂಡು ಒಟ್ಟಾರೆ ಇದುವರೆಗೂ 403 ವಚನಗಳನ್ನು ರಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇವುಗಳಲ್ಲಿ ಅನೇಕ ಸ್ವರ ವಚನಗಳನ್ನು ಕೂಡ ಬರೆದಿರತಕ್ಕಂಥದ್ದು ಗಮನಾರ್ಹವಾಗಿದೆ. ಆದಯ್ಯನವರ ವಚನಗಳಲ್ಲಿ ಸಾಂಸಾರಿಕ ಸಾಹಿತ್ಯಿಕ ಅಂಶಗಳಿಗಿಂತ ಶರಣ ಧರ್ಮದ ತಾತ್ವಿಕ ಚಿಂತನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅನುಭಾವದಲ್ಲಿ ಅಲ್ಲಮರಿಗೆ ಸರಿದೂಗುವಂತಹ ಅಪ್ರತಿಮ ವಚನಕಾರರು ಆಗಿರ್ತಕ್ಕಂಥ ಆದಯ್ಯನವರು ಸರಳ ಸುಂದರ ಭಾಷೆಯ ಬಳಕೆ, ವಿಷಯ ನಿರೂಪಣೆ, ವಚನಗಳಲ್ಲಿ ಸಾಂಗತ್ಯವಾದ ಶೈಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಆದಯ್ಯ ತಮ್ಮ ವಚನಗಳಲ್ಲಿ ರೇವಣ ಸಿದ್ದಯ್ಯ, ಮರುಳು ಸಿದ್ದಯ್ಯ, ಏಕೋರಾಮಯ್ಯ, ಪಂಡಿತಾರಾಧ್ಯರ ಹೆಸರುಗಳನ್ನ ವ್ಯಕ್ತಪಡಿಸಿರುವುದು ಕಂಡುಬರ್ತದೆ. ಇವರು ತನ್ನ ಕಾಯಕ ಭೂಮಿಯಾದ ಪುಲಿಗೆರೆಯಲ್ಲಿಯೇ ಬಹುಕಾಲ ನೆಲೆಸಿ ಅಲ್ಲಿಯೇ ಐಕ್ಯರಾದರು ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳಬಹುದು. ಆದಯ್ಯನವರು ವೇದ ಆಗಮ ಶಾಸ್ತ್ರಗಳನ್ನ ವಿರೋಧಿಸಿರುವುದನ್ನ ತಮ್ಮ ವಚನಗಳಲ್ಲಿ ನಾವು ನೋಡಬಹುದು. ವೈದಿಕ ವಿಷಯಗಳ ಬೆನ್ನು ಹತ್ತಿದವರನ್ನ ಕಂಡು ಮಮ್ಮಲ ಮರಗಿದ್ದಾರೆ. ಆದಯ್ಯನವರ ವಚನಗಳಲ್ಲಿ ವೇದಗಳ ಬಗ್ಗೆ ಹೇಳಿರ್ತಕ್ಕಂಥ ಒಂದು ವಚನ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ವೇದಗಳ ಹಿಂದೆ ಹರಿಯದಿರು ಹರಿಯದಿರು, ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು, ಪುರಾಣಗಳ ಹಿಂದೆ ಬಳಸದಿರು ಬಳಸದಿರು, ಆಗಮಗಳ ಹಿಂದೆ ತೊಳಲದಿರು ತೊಳಲದಿರು, ಸೌರಾಷ್ಟ್ರ ಸೋಮೇಶ್ವರನ ಕೈವಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು. ಇಲ್ಲಿ ಸೌರಾಷ್ಟ್ರ ಸೋಮೇಶ್ವರನ ಕೈವಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು ಎನ್ನುವ ಮಾತು ಅರ್ಥಪೂರ್ಣತೆಯನ್ನು ಪಡ್ಕೊಂಡಿದೆ. ಯಾಕೆ ಅಂತಂದ್ರೆ, ಇಷ್ಟಲಿಂಗದ ಕುರುವು ನಮ್ಮ ಕೈಯಲ್ಲಿ ಇರುವಾಗ ವೇದ ಶಾಸ್ತ್ರ ಪುರಾಣ ಆಗಮಗಳ ಹಿಂದೆ ಹೋಗಿ ಹೋಗಿ ಯಾಕೆ ಪರದಾಡಬೇಕು? ಆ ಶಬ್ದಕ್ಕೆ ಬಳಲಿದಂತೆ ನೀವೆಲ್ಲರೂ ನನಗೆ ಕಾಣಿಸ್ತೀರಿ ಅಂತಕ್ಕಂಥದ್ದು ಇಲ್ಲಿ ಆದಯ್ಯನವರ ನಿಲುವಾಗಿದೆ. ಆದಯ್ಯನವರು
ಕೆಲವು ಬೆಳಗಿನ ವಚನಗಳಲ್ಲಿ ಗಹನವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನ ಮೂಡಿಸಿರುವುದನ್ನ ನಾವು ನೋಡಬಹುದು. ಒಬ್ಬನಿಗೆ ರೂಹಿಲ್ಲ, ಒಬ್ಬನಿಗೆ ರೂಹುಂಟು. ಒಬ್ಬನ ರೂಹು ಹೋಗುತ್ತಾ ಬರುತ್ತಾ ಇರುತ್ತದೆ. ಮೂವರನ್ನು ಒಂದೆಡೆಗೆ ತಂದೆಡೆ ಏನ ಹರೆಂಬುದ ನೋಡಿಕೊಳ್ಳಿರಣ್ಣ. ಕಂಡಡೆ ಉಣಲಿಲ್ಲ, ಕಾಣದಿದ್ದರೆ ಉಣದಿರಲಿಲ್ಲ. ಇದೇನು ಸೋಜಿಗವಯ್ಯ ಸೌರಾಷ್ಟ್ರ ಸೋಮೇಶ್ವರ. ಎಂತಹ ಅದ್ಭುತವಾದ ಒಂದು ವಚನವನ್ನ ಇವರು ಹೇಳಿದ್ದಾರೆ. ಈ ವಚನದಲ್ಲಿ ನಿರಾಕಾರ ಸಾಕಾರದ ರೂಪಗಳ ಮಧ್ಯೆ ಲಿಂಗವೆಂಬ ಆಕಾರವು ನಿರಾಕಾರವಾಗುತ್ತಾ ತನ್ನ ರೂಪದ ಹಂಗು ಅರಿದುಕೊಳ್ಳುತ್ತಾ ಮತ್ತೆ ಮತ್ತೆ ಆಕಾರವಾಗಿ ಕರಸ್ಥಲಕ್ಕೆ ಬಂದು ನಿರಾಕಾರದ ತತ್ವಕ್ಕೆ ಸಾಗುವಂತಹ ಸುಂದರ ಪಯಣವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಆದಯ್ಯ ಮೂವರನ್ನು ಒಂದೆಡೆಗೆ ತಂದಡೆ ಅಂದ್ರೆ ಆಕಾರ, ಸಾಕಾರ ಮತ್ತು ನಿರಾಕಾರ ರೂಪದಲ್ಲಿ ಕಂಡು ಕಾಣಲರಿಯದೆ ಕೂಡುವ ಮೂರು ಸ್ಥಿತಿಗಳನ್ನ ಒಂದೆಡೆ ತಂದರೆ ಏನಾಗಬಹುದು ಅನ್ನೋದನ್ನ ನೀವೇ ನೋಡಿಕೊಳ್ಳಿ ಅಂತ ಹೇಳಿ ಆ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಮಷ್ಟಿಯ ಉಳಿವು, ಹುಟ್ಟು, ಚರಾಚರ ಪಕ್ಷಿ ಪ್ರಾಣಿಗಳ ಬಗ್ಗೆ ಚಿಂತಿಸುವ ಆದಯ್ಯನವರ ಈ ವಚನ ಯಾವಾಗಲೂ ಕೂಡ ಪ್ರಸ್ತುತವಾಗಿ ನಿಲ್ಲುತ್ತೆ. ಬ್ರಹ್ಮವೆಂಬ ವೃಕ್ಷದಲ್ಲಿ ಫಲಪತ್ರ ಕುಸುಮಗಳೆಂಬ ಸಚರಾಚರಂಗಳ ಅಷ್ಟಮೂರ್ತಿಗಳಾಗಿ ಆಗಿ ಆಗಿ ಅಳಿವುತ್ತಿಪ್ಪವಯ್ಯ. ಇದಕ್ಕೆ ಶ್ರುತಿ ಬ್ರಹ್ಮಣೋ ವೃಕ್ಷಾನ್ಮೋಹತೋ ಪತ್ರಂ ಕುಸುಮಿತ ಫಲಂ ಚರಾಚರ ಅಷ್ಟಮೂರ್ತಿಂಚ ಫಲಿತಂ ಫಲಶೂನ್ಯವತ್ ಇಂತೆಂದುದಾಗಿ ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ನಷ್ಟವಾಯಿತೆಂಬ ಮಿಟ್ಟಿಯ ಭಂಡರನು ಏನೆಂಬನಯ್ಯ. ಎಂತ ಅದ್ಭುತವಾದ ವಚನ ಇದು. ಶ್ರುತಿಯು ಹೇಳುವಂತೆ ಬ್ರಹ್ಮವೆಂಬ ವೃಕ್ಷದಲ್ಲಿ ಪತ್ರಂ ಕುಸುಮಿತ ಫಲಂ ಹುಟ್ಟುತ್ತವೆ, ಜನ್ಮ ತಾಳುತ್ತವೆ, ಚರಾಚರ ಅಷ್ಟ ಬಗೆಯ ಜೀವಿಗಳು ಹುಟ್ಟಿ ಶೂನ್ಯವಾಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ಸೃಷ್ಟಿ ಸ್ಥಿತಿ ಲಯಗಳ ತತ್ವಗಳನ್ನು ಆಧರಿಸಿ ಲಯವು ಮತ್ತೆ ಆರಂಭಕ್ಕೆ ಮೂಲವಾಗುತ್ತದೆ ಎಂದು ಸೂಚಿಸುತ್ತಾ ಸೃಷ್ಟಿ ಸಮಷ್ಟಿಗೆ ಸಾವಿಲ್ಲ, ಅದು ನಿರಂತರ ವಿಕಸನಗೊಳ್ತದೆ, ಅದುವೇ ಚೈತನ್ಯ, ಕರಸ್ಥಳದೊಳಗಿನ ಲಿಂಗ ಜಂಗಮ ಅಂತಾರೆ ನಮ್ಮ ಆದಯ್ಯನವರು. ಒಮ್ಮೆ 5 ಜನ ಶಿವಶರಣರು ತಮ್ಮ ಮನೆಗೆ ದಾಸೋಹಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಅಡುಗೆಯನ್ನ ಸಿದ್ಧಪಡಿಸುವಂತ ಹೇಳಿ ತಮ್ಮ ಪತ್ನಿ ಪದ್ಮಾವತಿಗೆ ತಿಳಿಸಿ ಹೋಗಿರ್ತಾರೆ. ಪದ್ಮಾವತಿಯವರು ಎಲ್ಲ ಅಡುಗೆಯನ್ನ ಸಿದ್ಧ ಮಾಡಿಕೊಂಡು ಆ ಶರಣರಿಗೋಸ್ಕರ ಕಾಯ್ತಾ ಇರ್ತಾಳೆ. ಆ ಸಂದರ್ಭಕ್ಕೆ ನಮ್ಮ ಪದ್ಮಾವತಿಯ ತಂದೆಯವರಾದ ಪಾರೀಶ ಶೆಟ್ಟಿಯವರು ಬಂದು ಯಾರೋ ಕೊಪ್ಪಳದ ಕಡೆಯಿಂದ ಜೈನ ಮುನಿಗಳು ಬಂದಿದ್ದಾರೆ ಅಂತ ಹೇಳಿ ಶರಣರಿಗೆ ಮಾಡಿಟ್ಟಿದ್ದಂತಹ ಅಡುಗೆ ಎಲ್ಲವನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಈ ಪದ್ಮಾವತಿ ಎಷ್ಟು ಹೇಳಿದ್ರು ಅಪ್ಪ ಕೇಳಲಿಲ್ಲ. ಆ ಅಡುಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆದಯ್ಯನವರು ಶರಣರನ್ನ ಮನೆ ಕರ್ಕೊಂಡ್ ಬರ್ತಾರೆ. ಮನೆಯಲ್ಲಿ ಅಡುಗೆ ಮನೆ ಖಾಲಿ ಆಗಿರುತ್ತೆ. ಪದ್ಮಮ್ಮನವರು ಎಲ್ಲವನ್ನ ವಿವರವಾಗಿ ನಡೆದಂತಹ ವಿದ್ಯಮಾನಗಳನ್ನ ಹೇಳ್ತಾರೆ. ಆದಯ್ಯನವರು ಸ್ವಲ್ಪವೂ ಕೂಡ ವಿಚಲಿತನಾಗದೆ ಬಂದಂತಹ ಶರಣರನ್ನ ಹಣ್ಣು ಹಾಲುಗಳಿಂದ ಸತ್ಕಾರ ಮಾಡಿ ಕಳಿಸ್ಕೊಡ್ತಾರೆ. ಆದ್ರೆ ಮನಸ್ಸಿಗೆ ತುಂಬಾ ವೇದನೆ ಆಗುತ್ತೆ. ಯಾಕೆ ಅಂತಂದ್ರೆ ಇಷ್ಟು ದೂರ ನಾನು ಶರಣರನ್ನ ಕರ್ಕೊಂಡ್ಬಂದು ನಾನು ದಾಸೋಹ ಮಾಡದೇನೆ ಕಳಿಸ್ಬಿಟ್ನಲ್ಲ ಅನ್ನುವ ನೋವಿನಿಂದ ಏನನ್ನೂ ಕೂಡ ಸೇವಿಸದೆ ಉಪವಾಸದಿಂದ ಮನೆಯಲ್ಲಿ ಮಲಗಿಬಿಡ್ತಾರೆ. ಹೀಗೆ ಉಪವಾಸದಿಂದ ಮನೆಯಲ್ಲಿ ಮಲ್ಕೊಂಡಂತಹ ಆದಯ್ಯನವರನ್ನ ಅವರ ಮಾವನಾದ ಪಾರೀಶ ಶೆಟ್ಟಿಯವರು ಬಂದು ಯಾಕೆ ಅಳಿಯಂದ್ರೆ ಮಲ್ಕೊಂಡಿದ್ದೀರಿ, ಹೇಳಿ ಪರವಾಗಿಲ್ಲ, ನನ್ನಿಂದನೇ ಅಪರಾಧ ಆಗಿದೆ ಅಂತ ಎಷ್ಟು ಹೇಳಿದ್ರು ಕೂಡ ಅವರ ಕೋಪ ಕಡಿಮೆ ಆಗ್ಲಿಲ್ಲ. ಆಗ ಅವರ ಮಾವನಾದ ಪಾರೀಶ ಶೆಟ್ಟಿಯವರು ಮುಂದುವರೆದು ಹೇಳ್ತಾರೆ, ಹಾಗಿದ್ರೆ ನಿಮ್ಮ ಉಪವಾಸವನ್ನ ಯಾವಾಗ ನಿಲ್ಲಿಸ್ತೀರಪ್ಪ? ನಮ್ಮೂರ ಹುಲಿಗೆರೆ ಸುರವನ್ನೇ ಬಸಿದಿನಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಊಟ ಮಾಡ್ತೀರಾ ಅಂತ ತಮಾಷೆಗೋಸ್ಕರ ಕುಚೇದ್ದಕ್ಕೋಸ್ಕರ ಈ ಮಾತನ್ನ ಹೇಳ್ತಾರೆ. ಯಾವಾಗ ನಮ್ಮೂರ ಬಸದಿಯಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತೀರಾ ಅನ್ನುವ ತಮಾಷೆಯ ಮಾತನ್ನ ಆದಯ್ಯ ಶರಣರು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆ ಕಾರ್ಯಕ್ಕೆ ಮುಂದಾಗ್ತಾರೆ. ನಾನು ಇನ್ನೊಂದು ತಿಂಗಳಲ್ಲಿ ಸೌರಾಷ್ಟ್ರ ಸೋಮೇಶ್ವರನನ್ನ ಹುಲಿಗೆರೆಯ ಅಂದ್ರೆ ಆ ಲಕ್ಷ್ಮೀಶ್ವರದಲ್ಲಿರ್ತಕ್ಕಂತಹ ಸುರವನ್ನೆಯ ಆ ಬಸದಿಯಲ್ಲಿ ಸ್ಥಾಪನೆ ಮಾಡೇ ಮಾಡ್ತೀನಿ ಅಂತ ಶಪಥ ಮಾಡಿ ಅನೇಕ ಕಠಿಣ ಪರಿಸ್ಥಿತಿಗಳು ಎದುರಾದ್ರೂ ಕೂಡ ಎದೆಗುಂದದೆ ಅನ್ನ ಆಹಾರಾದಿಗಳನ್ನ ಬಿಟ್ಟು ತುಂಬಾ ಕಷ್ಟಪಟ್ಟು ಕೊನೆಗೆ ಸೋಮೇಶ್ವರನನ್ನ ಒಲಿಸಿಕೊಂಡು ನಂದಿ ಸಮೇತ ಆ ಬಸದಿಯಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಹಾಗೇನೆ ಆದಯ್ಯನವರ ಒಂದು ದೈವ ಭಕ್ತಿ
ಆ ಒಂದು ಪ್ರದೇಶದಲ್ಲಿ ಅತ್ಯಂತ ಜನಜನಿತವಾಗಿದೆ. ಕೆಲ ಕಾಲ ಸೋಮೇಶ್ವರನ ಸನ್ನಿಧಿಯಲ್ಲಿ ಕೊನೆಯವರೆಗೂ ಕೂಡ ಈ ದಂಪತಿಗಳು ಇದ್ರು ಅನ್ನೋದಕ್ಕೆ ಸೋಮೇಶ್ವರನ ಬಲಭಾಗದಲ್ಲಿ ಇದ್ದಂತಹ ಕಂಬದಲ್ಲಿ ಆ ದಂಪತಿಗಳಿಬ್ಬರು ಐಕ್ಯವಾದರು ಅನ್ನೋದನ್ನ ಇವತ್ತು ಕೂಡ ಅಲ್ಲಿ ಮಾತಾಡ್ಕೊಳ್ತಾರೆ. ಈಗಲೂ ಕೂಡ ಆ ಬಲಭಾಗದ ಕಂಬವನ್ನ ಆದಯ್ಯನ ಗದ್ದುಗೆ ಅಂತ ಕರೀತಾರೆ. ಈ ರೀತಿಯ ಕಥೆಯನ್ನ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತವರೆಗೂ ಕೂಡ ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಮುಂದುವರೆದು ಆದಯ್ಯ ಶರಣರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಾಮಧೇನು ಕಾಮಿಸಿದಲ್ಲದೆ ಈಯಲರಿಯದು, ಕಲ್ಪವೃಕ್ಷ ಕಲ್ಪಿಸಿದಲ್ಲದೆ ಈಯಲರಿಯದು, ಚಿಂತಾಮಣಿ ಚಿಂತಿಸಿದಲ್ಲದೆ ಈಯಲರಿಯದು, ತವನಿಧಿ ಬಯಸಿದಲ್ಲದೆ ಈಯಲರಿಯದು, ಕಾಯಿಸದೆ ಕಲ್ಪಿಸದೆ ಚಿಂತಿಸದೆ ಬಯಸದೆ ಎನ್ನ ನೀವುದಕ್ಕೆ ಮುನ್ನವೇ ತನ್ನ ನಿತ್ಯ ಸೌರಾಷ್ಟ್ರ ಸೋಮೇಶ್ವರನ ಕಂಡೆ. ಎಂತಹ ಒಂದು ಅದ್ಭುತವಾದ ಮಾತು ನೋಡಿ ಇದು. ಕಾಮಧೇನು ಕಲ್ಪವೃಕ್ಷಾದಿಗಳು ನಾವು ಬಯಸದೆ ಏನನ್ನು ಕೊಡೋದಿಲ್ಲ. ಏನಾದ್ರೂ ಬೇಕು ಅಂತ ಹೇಳಿ ಅವ್ರನ್ನ ಕೇಳಬೇಕು, ಆಮೇಲೆ ಮಾತ್ರ ಅವು ನಮಗೆ ಎಲ್ಲವನ್ನ ಕೊಡ್ತವೆ. ಆದರೆ ನನ್ನ ಇಷ್ಟ ದೈವ ಸೌರಾಷ್ಟ್ರ ಸೋಮೇಶ್ವರ ಕೇಳದೆ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಿ ಸೌರಾಷ್ಟ್ರ ಸೋಮೇಶ್ವರನ ಬಗ್ಗೆ ಇಟ್ಟಿರ್ತಕ್ಕಂತಹ ತನ್ನ ನಿಜ ಭಕ್ತಿಯನ್ನ ಈ ವಚನದಲ್ಲಿ ತೋರಿಸ್ತಾರೆ. ಮುಂದುವರೆದು ಹೇಳ್ತಾರೆ, ತನಗೊಬ್ಬರು ಮುನಿದರು ತಾನಾರಿಗೂ ಮುನಿಯಲಾಗದು. ಎಂತಹ ಅದ್ಭುತವಾದ ಮಾತು ಇದು. ಈ ವಚನ ಪ್ರಸ್ತುತಕ್ಕೆ ಬಹಳ ಅರ್ಥಪೂರ್ಣವಾಗಿದೆ. ತನಗೊಬ್ಬರು ಮುನಿದರು ತಾನಾರಿಗೂ ಮುನಿಯಲಾಗದು, ಮನೆಯ ಕಿಚ್ಚು ಮೊದಲೊಮ್ಮೆ ಮನೆಯ ಸುಡುವಂತೆ ತನ್ನ ಕೋಪ ತನ್ನನೇ ಸುಡುವುದು ನೋಡಯ್ಯ. ಕೋಪ ಅಂತಕ್ಕಂಥದ್ದು ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟಿ ಬಗೆ ಬಗೆಯ ಆಕ್ರೋಶ ಆತಂಕಗಳಿಗೆ ಅದು ದಾರಿಯನ್ನ ಮಾಡಿಕೊಡುತ್ತೆ. ಹಾಗೆ ಕೋಪ ಅಂತಕ್ಕಂಥದ್ದು ತನ್ನನ್ನ ಒಳಗೆ ತಾನು ಮೊದಲು ಹಾನಿ ಮಾಡಿ ಆಮೇಲೆ ಅವರು ಇತರರ ಬದುಕಿಗೆ ಕೇಡನ್ನ ಉಂಟು ಮಾಡುತ್ತದೆ. ಆದ್ರಿಂದ ಕೋಪವನ್ನ ನಾವು ಮಾಡ್ಕೊಳ್ಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಕೋಪದಿಂದ ಉಂಟಾಗ್ತಕ್ಕಂತಹ ಕೇಡಿನ ಬಗ್ಗೆ ಬಸವಣ್ಣನವರೂ ಕೂಡ ತಮ್ಮ ವಚನದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಇಂತಹ ಅಪೂರ್ವ ವಚನಕಾರರು, ಶ್ರೇಷ್ಠ ಚಿಂತಕರು, ಅನುಭಾವಿಗಳು, ನಿಜ ಶರಣರೂ ಆದಂತಹ ಆದಯ್ಯನವರು ಗುಜರಾತದಿಂದ ಈ ಕನ್ನಡ ನೆಲಕ್ಕೆ ಬಂದು ಇಲ್ಲಿನ ಶರಣ ಚಳುವಳಿಯಲ್ಲಿ ಪಾಲ್ಗೊಂಡು ಅಂಗಲಿಂಗ ಅಭೇದ್ಯದ ಅರಿವನ್ನ ನೀಡಿ ವ್ಯಷ್ಟಿ ಸಮಷ್ಟಿಯ ಬಂಧನದ ಜೊತೆಗೆ ಪ್ರಗತಿ ಕಾಣುವ ಹಂಬಲ ಚಿಂತನೆಯನ್ನ ಹೊಂದಿದ್ದು ಶ್ಲಾಘನೀಯವಾಗಿದೆ. ಮಹಾ ಘನಶರಣ ಎಂದೆನಿಸಿಕೊಂಡು ಚರಿತ್ರಾರ್ಹವಾಗಿ ಇಂದಿಗೂ ಕೂಡ ನಮ್ಮೊಟ್ಟಿಗೆ ಅವರು ಉಳ್ಕೊಂಡಿದ್ದಾರೆ. ಧನ್ಯವಾದಗಳು ಶರಣರೇ. ಮತ್ತೊಬ್ಬರು ಘನ ಶರಣರ ವಿಚಾರಗಾಥೆಯನ್ನ ಒತ್ತುಕೊಂಡು ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವೆಲ್ಲರೂ ಕೂಡ ನೋಡಬೇಕು, ಮೆಚ್ಕೊಳ್ಬೇಕು. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಾನು ಇದ್ದುಕೊಂಡು ನನ್ನ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ವಚನ ಸಾಹಿತ್ಯ, ಜನಪದದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ. ಇದಕ್ಕೆಲ್ಲ ನೀವು ನನಗೆ ಸಹಕಾರ ನೀಡಬೇಕು, ಎಲ್ಲ ಕಡೆ ಇದು ಪಸರಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.